ನಮಸ್ಕಾರ. CBSE NCERT ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ನಂಬರ್ ಸಿಸ್ಟಮ್, ರಿಯಲ್ ನಂಬರ್ಸ್ ಆ್ಯಂಡ್ ದೇರ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್. ಇದು ಹೊಸ ಟಾಪಿಕ್ಕು ಹಳೆ ವಿಡಿಯೋಗಿಂತ. ಸೊ ನಮಗೆ ಡಿವಿಷನ್ ಮಾಡಿದಾಗ, ಡೆಸಿಮಲ್ಸ್ ಮಾಡಿದಾಗ ರ್ಯಾಷನಲ್ ನಂಬರು ಎರಡು ಥರ ಬರುತ್ತೆ. ಒಂದು ಟರ್ಮಿನೇಟಿಂಗ್ ನಂಬರ್ಸ್, ಅಂದರೆ ನಮಗೆ ರಿಮೈಂಡರ್ ಸಿಗಲ್ಲ, 0 ಬರುತ್ತೆ. ಸೊ ಅಷ್ಟು ಮಾತ್ರ ನೋಡಿದ್ರೆ ಟರ್ಮಿನೇಟಿಂಗ್, ಅದು ಮುಗ್ದೋಗುತ್ತೆ ಅಂತ. ನಾನ್ ಟರ್ಮಿನೇಟಿಂಗ್ ನಂಬರ್ಸ್ ಅಂತಂದರೆ ಒಂದೇ ಸಮನೆ ಬರ್ತಾನೇ ಇರುತ್ತೆ, ಎಷ್ಟು ಸತಿ ಡಿವೈಡ್ ಮಾಡಿದ್ರೂ ಬರ್ತಾನೇ ಇರುತ್ತೆ. ಅದು ರೆಕರಿಂಗಾರು ಆಗಿರ್ಬೋದು, ಇಲ್ಲ ನಾನ್ ಟರ್ಮಿನೇಟಿಂಗ್, ನಿಲ್ಲದೇ ಇಲ್ಲ, ಹೋಗ್ತಾನೇ ಇರುತ್ತೆ, ಆ ಥರದ್ದಾರು ಆಗಿರ್ಬೋದು. ಇವತ್ತು ಅದ್ರ ಬಗ್ಗೆ ಮಾಡೋಣ. ಅದರಲ್ಲಿ ಎಕ್ಸಸೈಸ್ 1.3 ಕೊಟ್ಟಿದ್ದಾನೆ, ಇದ್ರ ರಿಲೇಟೆಡ್. ಸೊ ಕ್ವೆಶ್ಚನ್ ಬರ್ಕೊಳ್ಳೋಣ. ಫಸ್ಟ್ ಮೇನ್, ರೈಟ್ ದ ಫಾಲೋಯಿಂಗ್ ಇನ್ ಡೆಸಿಮಲ್ ಫಾರ್ಮ್. ಅವನೇನೇ ಕೊಟ್ಟಿರಲಿ, ನಾವು ಡೆಸಿಮಲ್ ಫಾರ್ಮಲ್ಲಿ ಬರಿಬೇಕು. ಆಮೇಲೆ ಅದರ ಜೊತೆಗೆ ಸೇ ವಾಟ್ ಕೈಂಡ್ ಆಫ್ decimal expression or expansion each has. ಫಸ್ಟ್ ಲೆಕ್ಕ ಮಾಡಿದ್ಮೇಲೆ ಇದು ಗೊತ್ತಾಗತ್ತೆ, ಮಾಡೋಣ ಆಯಿತಾ. ಅವನೇನು ಹೇಳಿದ್ದಾನೆ, ಕೊಡೋ ಲೆಕ್ಕದಲ್ಲಿ ಡೆಸಿಮಲ್ ಫಾರ್ಮಲ್ಲಿ ಬರೀರಿ, ಆಮೇಲೆ ಅದು ಟರ್ಮಿನೇಟಿಂಗೋ ನಾನ್ ಟರ್ಮಿನೇಟಿಂಗೋ ಅಥವಾ ನಾನ್ ಟರ್ಮಿನೇಟಿಂಗಲ್ಲಿ ರೆಕರಿಂಗೋ ಅಲ್ವಾ ಅಂತ ನೋಡಿ ಹೇಳಿ ಅಂತ ಹೇಳಿದ್ದಾನೆ. ಅದರಲ್ಲಿ ಮೊದಲನೆಯದು ಏನು ಕ್ವೆಶ್ಚನಲ್ಲಿ ಕೊಟ್ಟಿರೋದು, 36 ಡಿವೈಡೆಡ್ ಬೈ 100 ಅಂತ ಹೇಳಿದ್ದಾನೆ. ಇವಾಗ 36 ಡಿವೈಡೆಡ್ ಬೈ 100 ಡಿವೈಡ್ ಮಾಡ್ಕೊಳ್ಳೋಣ. ಡೆಸಿಮಲಲ್ಲಿ ಹಾಕ್ಬೇಕಲ್ವಾ. ಸೊ 100 ಹೊರಗೆ ಹಾಕ್ಕೊಂಡೆ, 36 ಇಲ್ಲಿ ಬರ್ಕೊಂಡೆ. ಸ್ವಲ್ಪ ಜನ ಮೇಲ್ ಬರೀತಾರೆ, ಸ್ವಲ್ಪ ಜನ ರೈಟಾಗಿ ಬರೀತಾರೆ, ಹೇಗಾರ ಆಗಲಿ. 100ಗಿಂತ ಚಿಕ್ಕದು 36, 36. ಸೊ ಪಾಯಿಂಟ್ ಹಾಕಿ, ಪಾಯಿಂಟ್ ಹಾಕಿದಾಗ ಒಂದು 0 ಬರುತ್ತೆ. 100 3s 300, 60 ಮಿಕ್ಕೊಂತು. ಪಾಯಿಂಟ್ ಇರೋದ್ರಿಂದ ಒಂದು 0 ಬಂದೇ ಬರುತ್ತೆ. 100 6 600. ನೋಡಿ, ನಮಗೆ ರಿಮೈಂಡರ್ 0 ಆಯಿತು, ಕರೆಕ್ಟಾ. ಈಗ 36 ಬೈ 100 ಬಂದು 0.36. ಫಸ್ಟ್ ಹೇಳಿದ್ದಾಯಿತು, ಡೆಸಿಮಲ್ ಫಾರ್ಮಲ್ಲಿ ಬರೀರಿ ಅಂತ ಆಯಿತು. ಈಗ ಎಕ್ಸ್ಪ್ಯಾನ್ಷನ್ ಯಾವ ಥರದ್ದು ಅಂತ ಹೇಳಬೇಕು. ಸೊ ಟರ್ಮಿನೇಟಿಂಗ್ ಡೆಸಿಮಲ್. ಅರ್ಥ ಆಯ್ತಾ? ಇದು ನಮ್ಮ ಆನ್ಸರ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸತಿ ಹೇಳ, 36 ಡಿವೈಡೆಡ್ ಬೈ 100 ಡಿವೈಡ್ ಮಾಡಿ ಡೆಸಿಮಲ್ ಫಾರ್ಮಲ್ಲಿ ಇಡಬೇಕು. ಇದು 36 100ಗಿಂತ ಚಿಕ್ಕದಾದ್ರಿಂದ ಚುಕ್ಕೆ ಹಾಕ್ಕೊಂಡ್ವಿ. ಚುಕ್ಕೆ ಹಾಕ್ಕೊಂಡಾಗ ಒಂದು 0 ತೊಗೋಬೋದು. ಸೊ 100 3s 300, 60 ಮಿಕ್ತು, ಆವಾಗ ಒಂದು 0 ಆ್ಯಡ್ ಆಗುತ್ತೆ. 100 6 600. ರಿಮೈಂಡರ್, ಇದು ರಿಮೈಂಡರು 0 ಆಗಿದೆ. ಇದು ಕೋಷಂಟು, ಇದು ಕೋಷಂಟು, ಇದು ರಿಮೈಂಡರು. ಓಕೆನಾ. ಸೊ ರಿಮೈಂಡರ್ 0 ಆದರೆ ನಾವೇನು ಹೇಳಿದ್ವಿ, ಟರ್ಮಿನೇಟಿಂಗ್ ನಂಬರ್ ಆರ್ ಟರ್ಮಿನೇಟಿಂಗ್ ಡೆಸಿಮಲ್. ಇದಿಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಲೆಕ್ಕ ನೋಡೋಣ. 1 ಡಿವೈಡೆಡ್ ಬೈ 11. ಇವಾಗ ಮಾಡೋಣ ಅದನ್ನು. 11 ಹಾಕ್ಕೊಳ್ಳಿ, 1 ಪಾಯಿಂಟ್ ಹಾಕಿದೆ, 10 ಬಂತು. ಆದ್ರೂ ಆಗಲ್ಲ. 10 11ಗಿಂತ ಚಿಕ್ಕದು.
ಸೊ ಇನ್ನೊಂದು 0 ತಗೊಳ್ಳಿ, ಇಲ್ಲೊಂದು 0. 11 9s 99. ಮತ್ತೆ ಎಷ್ಟು ಉಳಿತು? 1 ಬಂತು. 1 0 ಬರುತ್ತೆ ಪಾಯಿಂಟ್ ಹಾಕಿರೋದ್ರಿಂದ. ಇವಾಗ ಬರಲ್ಲ, ಸೊ ಮತ್ತೊಂದು 0, ಮತ್ತೆ 100 ಆಯಿತು. 11 9s 99. ಮತ್ತೆ 1 ಬಂತು. ಸೊ ಇದು ಹೀಗೇ ಹೋಗ್ತಾನೇ ಇರುತ್ತೆ. ಸೊ ನಾವೇನಂದು ಬರಿಬೇಕು? 0.09. ಯಾವುದು ರಿಪೀಟ್ ಆಗ್ತಾಯಿತ್ತು? 0 ಮತ್ತು 9. ಸೊ ಅದ್ರ ಮೇಲೆ ಒಂದು ಲೈನ್ ಎಳಿಬೇಕು. ಯಾವೆರಡು ರಿಪೀಟ್ ಆಗ್ತಾ ಇರತ್ತೋ, ರೆಕರ್ ಆಗ್ತಾ ಇರತ್ತೋ ಅದ್ರ ಮೇಲೆ ಒಂದು ಲೈನ್ ಬರಿಬೇಕು. ಅದನ್ನು ನಾನ್ ಟರ್ಮಿನೇಟಿಂಗ್ ಅಂದರೆ ನಿಂತೋಗೋದು, ಸ್ಟಾಪ್ ಆಗೋದು. ಇದು ನಿಲ್ಲಿಸಲ್ಲ. ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್. ಯಾಕಂದರೆ ಬರ್ತಾನೇ ಇತ್ತು, ರಿಪೀಟ್ ಆಗ್ತಾನೇ ಇತ್ತು. ಅದಕ್ಕೆ ನಾವೇನು ಹೇಳ್ತೀವಿ? ನಾನ್ ಟರ್ಮಿನೇಟಿಂಗ್, ಎಂಡ್ ಆಗದೆ ಇರೋದು. ರೆಕರಿಂಗ್, ಅದೇ ನಂಬರ್ ಬರ್ತಾನೇ ಇತ್ತು, ರಿಪೀಟ್ ಆಗ್ತಾಯಿತ್ತು. ಅದಕ್ಕೆ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಅಂತ ಹೇಳ್ತೀವಿ. ಇದು 2 ಥರ ಬಂತು. ನಿಮಗೆ ನಾನು ಹೇಳ್ಕೊಡ್ತಾ ಇರೋದು ಇಷ್ಟ ಆದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.